ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ರೇಖೆಗಳು ಮತ್ತು ಕೋನಗಳು ಅಧ್ಯಾಯದ 7ನೇ ಪ್ರಶ್ನೆಯನ್ನ ಗಮನಿಸಿ. ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಲ್ಲದ ಹೇಳಿಕೆಯು ಆಯ್ಕೆ ಎ ಒಂದು ನಿರ್ದಿಷ್ಟ ಬಿಂದುವಿನ ಮೂಲಕ ಒಂದೇ ಒಂದು ಸರಳ ರೇಖೆಯನ್ನ ಎಳೆಯಬಹುದು. ಆಯ್ಕೆ ಬಿ ಎರಡು ನಿರ್ದಿಷ್ಟ ಬಿಂದುವಿನ ಮೂಲಕ ಒಂದೇ ಒಂದು ಸರಳ ರೇಖೆಯನ್ನು ಎಳೆಯಲು ಸಾಧ್ಯವಿದೆ. ಆಯ್ಕೆ ಸಿ ಎರಡು ರೇಖೆಗಳು ಒಂದು ಬಿಂದುವಿನಲ್ಲಿ ಮಾತ್ರ ಛೇದಿಸುತ್ತೆ. ಆಯ್ಕೆ ಡಿ ಒಂದು ರೇಖೆಯನ್ನು ಅಪೇಕ್ಷಿತ ಉದ್ದಕ್ಕೆ ವೃದ್ಧಿಸಬಹುದು. ಸೊ ಇಲ್ಲಿ ಆಯ್ಕೆ ಎ ಒಂದು ಬಿಂದುವಿನ ಮೂಲಕ ಒಂದೇ ಒಂದು ರೇಖೆ ಮಾತ್ರ ಹಾದು ಹೋಗ್ಬೋದು. ಸೊ ಈ ಹೇಳಿಕೆ ತಪ್ಪು. ಯಾಕಂದ್ರೆ ಒಂದು ಬಿಂದುವಿನ ಮೂಲಕ ಅಂದ್ರೆ ಅನಂತ ಸಂಖ್ಯೆಯ ರೇಖೆಗಳನ್ನ ನಾವು ಒಂದೇ ಬಿಂದುವಿನ ಮೂಲಕ ಹಾದು ಹೋಗುವಂತ ಎಳಿಬಹುದು. ಓಕೆ, ಸೊ ನೋಡಿ, ಹೀಗೆ ಅನಂತ ರೇಖೆಗಳನ್ನ ಎಳಿಬಹುದು. ಸೊ ಈ ಆಯ್ಕೆ ಇದು ಸರಿಯಲ್ಲದ ಹೇಳಿಕೆ. ಸೊ ಎರಡು ನಿರ್ದಿಷ್ಟ ಬಿಂದುವಿನ ಮೂಲಕ ಒಂದೇ ಒಂದು ಸರಳ ರೇಖೆಯನ್ನ ಎಳಿಬಹುದು. ಹೌದು, ಇದು ಸರಿಯಾಗಿದೆ. ಸೊ ಎರಡು ರೇಖೆಗಳು ಒಂದು ಬಿಂದುವಿನಲ್ಲಿ ಮಾತ್ರ ಛೇದಿಸತ್ತೆ. ಸೊ ಹೌದು, ಎರಡು ರೇಖೆಗಳು ಒಂದೇ ಒಂದು ಬಿಂದುವಿನಲ್ಲಿ ಛೇದಿಸತ್ತೆ. ಸೊ ಒಂದು ರೇಖೆಯನ್ನು ಅಪೇಕ್ಷಿತ ಉದ್ದಕ್ಕೆ ವೃದ್ಧಿಸಬಹುದು. ಓಕೆ, ಎಷ್ಟೇ ಉದ್ದಕ್ಕೂ ಕೂಡ ನಾವು ಅದನ್ನು ವೃದ್ಧಿಸ್ತಾ ಹೋಗ್ಬೋದು. ಸೊ ಇಲ್ಲಿ ಸರಿಯಲ್ಲದ ಹೇಳಿಕೆ ಆಗಿರೋದ್ರಿಂದ ಎ ಆಯ್ಕೆ ಸರಿಯಾಗಿದೆ. ಓಕೆ, ಥ್ಯಾಂಕ್ ಯು.